ಜೀವನಕ್ಕೆ ಪ್ರೀತಿ ಪ್ರಯಾಣ. ನಮಸ್ತೆ ಸ್ನೇಹಿತರೆ. ಈ ವಿಮಾನ ಪ್ರಯಾಣ ಅನ್ನೋದು, ಫ್ಲೈಟಲ್ಲಿ ಜರ್ನಿ ಮಾಡೋದು ಮಿಡ್ಲ್ ಕ್ಲಾಸು ಅಥವಾ ನಾವೇನು ಬಡವರು ಅಂತ ಹೇಳ್ತೀವಲ್ಲ, ನಮ್ಮಂಥವ್ರಿಗೆ ಒಂದು ದೊಡ್ಡ ವಿಷಯ. ಮೊದಲನೇ ಸರಿ ಮಾಡೋದಂತೂ ಅದಂತೂ ವಿಶೇಷವಾದದ್ದು. ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನಮ್ಮ ಫ್ರೆಂಡ್ ಇವನು ಮಹೇಶ್ ಅಂತ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು 8 ಟಿಕೆಟ್ ಬುಕ್ ಮಾಡಿದ್ದೀವಿ ನಾವು ತಮಿಳ್ನಾಡಿಗೆ. ಅದು ಆಫರಲ್ಲಿತ್ತು ಅಂತ ನಮ್ಮ ಸ್ನೇಹಿತರಿಗೆ ಹೇಳಿ ಮಾಡಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಒಂದು 5:30-6 ಗಂಟೆಗೆ ಹೊರಟ್ವಿ. ನಮ್ಮ ಫ್ಲೈಟ್ ಇರೋದು 9:45ಗೆ. ಅಲ್ಲಿಂದ ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟಲ್ಲಿ ನನಗೆ ಹೊರಗಡೆನೇ ಒಂದು ಕ್ಯಾಂಟೀನ್ ಇದೆ, ಅಲ್ಲಿ ನಾಷ್ಟ ಮಾಡಿದ್ವಿ ಎಲ್ಲರೂ. ಟಿಫನ್ ಮಾಡಿಕೊಂಡು ಅಲ್ಲಿಂದ ಒಳಗಡೆ ನಾವು ಎಂಟ್ರಿ ಆಗ್ತೀವಿ ಏರ್ಪೋರ್ಟ್ ಒಳಗಡೆಗೆ. ಆ ಸೆಕ್ಯೂರಿಟಿ ಚೆಕ್-ಇನ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ, ಇದು ಇಲ್ಲಿ ಪಾರ್ಕಿಂಗ್, ಇದು ಈ ಓಲಾ ಊಬರ್ ಅವ್ರದ್ದು ಪಾರ್ಕಿಂಗ್, ಇದು ಸಪ್ರೇಟ್. ಈ ಕಡೆ ಓಲಾದವ್ರದ್ದು, ಈ ಕಡೆ ಊಬರ್ ಅವ್ರದ್ದು. ನಾವು ಪಾರ್ಕಿಂಗ್ ಕಡೆಯಿಂದ ಎಂಟ್ರಿ ಆಗಿರೋದ್ರಿಂದ ಇದು ಫಸ್ಟು ಅರೈವಲ್ಲು. ಯಾವ ಫ್ಲೈಟು ಯಾವ ಬೇರೆ ಕಡೆಯಿಂದ ಬರ್ತಾವಲ್ಲ, ಬಂದಿರೋ ಫ್ಲೈಟು ಜನ ರಿಸೀವ್ ಮಾಡ್ಕೊಳ್ಳೋ ಜಾಗ ಇದು, ಅರೈವಲ್ಸ್ ಅಂತ. ನೀರು ಎಲ್ಲ ಇದು ಚೇಂಜ್ ಆಗಿ ಸ್ವಲ್ಪ ಧ್ವನಿ ಇದಾಗಿದೆ. ಅಲ್ಲಿಂದ ನಾವು ಹಂಗೆ ಮುಂದೆ ಹೋಗ್ತಾ ನಮ್ಗೆ ಡಿಪಾರ್ಚರ್ ಸಿಗುತ್ತೆ. ಫಸ್ಟ್ ಟೈಮ್ ಹೋಗೋರಿಗೆ ಇದು ಸ್ವಲ್ಪ ಉಪಯೋಗ ಆಗ್ಬೋದು. ಫಸ್ಟು ಬಂದ ತಕ್ಷಣ ನಿಮ್ದು ಯಾವ ಫ್ಲೈಟ್ ಇದೆಯೋ ಅಲ್ಲಿ ಅದರದ್ದು ಒಂದು ಕ್ಯಾಬಿನ್ ಇರುತ್ತೆ, ಆಫೀಸ್ ಥರ ಚಿಕ್ಕದು. ಇವನ್ ಇಂಡಿಗೋ ಆಗಿದ್ದರೆ ಅಥವಾ ಸ್ಪೈಸ್ ಜೆಟ್ ಆಗಿದ್ದರೆ ಆ ಥರ. ನಮ್ಮದು ಇಂಡಿಗೋ ಫ್ಲೈಟು. ನಾವು ಅಲ್ಲಿಂದ ಸೀದಾ ನಮ್ಮ ಇಂಡಿಗೋ ಕೌಂಟ್ರಿಗೆ ಹೋದ್ವಿ. ನಮ್ಮ ಟಿಕೆಟ್ ತೋರಿಸಿದ್ವಿ ಅವ್ರಿಗೆ, ಹಾರ್ಡ್ ಕಾಪಿ. ಇವನ್ ನಿಮ್ಮ ಮೊಬೈಲ್ ಇದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಹಾರ್ಡ್ ಕಾಪಿ ಬೆಸ್ಟ್. ಯಾಕಂದ್ರೆ ಪ್ರತಿಯೊಂದು ಸರಿನೂ ಫೋನ್ ಕೊಡೋದು ತಗೊಳ್ಳೋದು ವಾಪಸ್ ಅವ್ರು ಕೊಡೋದು ಮರೆತು ಬಿಡ್ತಾರೆ, ಅಥವಾ ನಾವು ಇಸ್ಕೊಳ್ಳೋದು ಮರೆತು ಬಿಡ್ತೀವಿ, ಅಥವಾ ಕೊಡೋ ಗಾಬರಿಲಿ ಅಥವಾ ಲೇಟ್ ಆಗಿರೋದ್ರಲ್ಲಿ ಬಿದ್ದೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಹಾರ್ಡ್ ಕಾಪಿ ಕೊಡ್ತೀವಿ. ನೋಡಿ, ನಾವು ಹೊರಟ್ವಿ ಇಲ್ಲಿಂದ. ಇದೆಲ್ಲ ನಮ್ಮದೇ ಗ್ಯಾಂಗ್, ಇದು 8 ಜನ. ನಾನು, ನಮ್ಮ ಮನೆಯವರು, ನನ್ನ ಮಗಳು, ನನ್ನ ಮಗ, ನಮ್ಮ ಫ್ರೆಂಡ್ ಮಹೇಶು, ಅವ್ರ ಕುಟುಂಬ, ಅವ್ರ ಮಗಳು, ಅವ್ರ ಮಗ, ಒಟ್ಟು 8 ಜನ ನಾವು. 8 ಜನ. ಈಗ ಇಲ್ಲಿ ಏರ್ಪೋರ್ಟ್ ಎಂಟ್ರಿ ಇದು. ಜಸ್ಟ್ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ಬಂದ್ವಿ. ಏರ್ಪೋರ್ಟ್ ಎಂಟ್ರಿ ಆಗಿ ಈಗ ಇದ್ರ ಹತ್ರ ಬರ್ತೀವಿ ನಾವು, ನಮ್ಮ ಇಂಡಿಗೋ ಕೌಂಟ್ರ್ ಹತ್ರ. ಈ ಇಂಡಿಗೋ ಕೌಂಟ್ರಲ್ಲಿ ನಮ್ಮ ಟಿಕೆಟ್ ಎಲ್ಲ ತೋರಿಸಿದ್ರೆ ಅವರು ನಮಗೊಂದು ನಂಬರ್ ಹೇಳ್ತಾರೆ, ಯಾವ ಕೌಂಟ್ರಿಗೆ ಹೋಗಬೇಕು ಒಳಗಡೆ ಹೋದ್ಮೇಲೆ ಅಂತ. ನಾವು ಅಲ್ಲಿ ಹೋಗಿ ನಮ್ಮ ಟಿಕೆಟ್ ತೋರಿಸಿದ್ವಿ. ನಮ್ಮದು 8 ಜನದ್ದು ಟಿಕೆಟ್ ಚೆಕ್ ಮಾಡಿದ್ರು. ಜಸ್ಟ್ ಅಲ್ಲೇನು ಆಧಾರ್ ಏನು ತಗೊಳ್ಳಿಲ್ಲ. ಆ ಟಿಕೆಟ್ ಚೆಕ್ ಮಾಡಿಕೊಂಡು ಅಲ್ಲಿಂದ ಸೆಕ್ಯೂರಿಟಿ ಗೇಟ್ ಮುಖಾಂತರ ಎಂಟ್ರಿ ಆಗಬೇಕು ನಾವು. ಸೆಕ್ಯೂರಿಟಿ ಇಲ್ಲಿ ಕೂತಿದ್ದಾರೆ ನೋಡಿ. ಈಗ ಇದು ಅರೈವಲ್ಲು. ನಮ್ಗೆ ಡಿಪಾರ್ಚರ್ಗೂ ಒಬ್ರು ಈ ಥರ ಇರ್ತಾರೆ, ಅಲ್ಲಿ ಎಂಟ್ರಿ ಆಗಬೇಕು. ಮೊದಲನೇ ಸರಿ ಹೋಗೋರಿಗೆ ಸ್ವಲ್ಪ ಉಪಯೋಗ ಆಗುತ್ತೆ ಇದು. ಯಾಕಂದರೆ ಜೀರೋ ನಾಲೆಜಿಂದ ಹೋಗಿರ್ತೀವಿ ನಾವು ಎಲ್ಲರೂ, ಗೊತ್ತಿರಲ್ಲ ನಮಗೆ ಅಲ್ಲಿ ಏನು ಇರುತ್ತೆ ಏನಂತ, ಆ ಥರ. ಸೊ ಅಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ನೀವು ಮತ್ತೆ ನಂಬರ್ ಹೇಳಿರ್ತಾರೆ ಇವರು ನಿಮ್ಗೆ ಹೊರಗಡೆಯಿಂದ, ಯಾವ ಥರ. ಈಗ ಸಪೋಸ್ ಕೌಂಟರ್ ನಂಬರ್ 2ಗೆ ಹೋಗಿ, ಒಳಗಡೆ ಹೋದ್ಮೇಲೆ 3ಗೆ ಹೋಗಿ ಅಂತ. ನೋಡಿ, ನಾನು ಇದು ಇಂಡಿಗೋ ಆಫೀಸ್. ಫಸ್ಟ್ ಇನ್ನು ಹೊರಗಡೆ ಸೆಕ್ಯೂರಿಟಿ ಚೆಕ್-ಇನ್ ಆಗಿಲ್ಲ, ನಾನಿನ್ನು ಒಳಗಡೆನೇ ಹೋಗಿಲ್ಲ ಏರ್ಪೋರ್ಟ್ಗೆ. ಜಸ್ಟ್ ಡಿಪಾರ್ಚರ್ ಎಂಟ್ರಿ ಹತ್ರನೇ ಇದು ಇಂಡಿಗೋದು. ಅವ್ರು ಕೇಳಿದ್ರು ಏನು ಬೇಕು ಅಂತ. ನಾವು ಆಧಾರ್ ಕಾರ್ಡ್ ಏನಾದರೂ ಕೇಳ್ತಾರೇನೋ ಅಂದ್ಬಿಟ್ಟು ಕೈಲಿ ಹಿಡ್ಕೊಂಡು ಕೂತಿದ್ವಿ. ಯಾರ್ಯಾರ್ದಿದೆ ಅವ್ರವ್ರು ಕೈಲಿ ಹಿಡ್ಕೊಂಡಿದ್ವಿ. ನಮಗೂ ಮೊದಲನೇ ಸರಿ. ಸೊ ಅವ್ರೊಂದು ಕೌಂಟ್ರ್ ನಂಬರ್ ಹೇಳಿದ್ರು, ಆ ಕೌಂಟ್ರ್ ನಂಬರ್ಗೆ ಹೋಗ್ತೀವಿ. ಅಲ್ಲಿಂದ ನೋಡಿ, ಈಗ ಅವ್ರು ಟಿಕೆಟ್ನ ನಮ್ದು ವಾಪಸ್ ಟಿಕೆಟ್ ಕೊಟ್ಟು ನಮ್ಗೆ ಕೇಳಿಸಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಚಿಕ್ಕದು ಮೈಕ್ ಇರುತ್ತೆ, ಇಲ್ಲಿ ಅಂಟಿಸಿರ್ತಾರೆ ಅದನ್ನು, ಸ್ಪೀಕರ್ನ. ಅದು ನಮಗೆ ಕೇಳಿಸುತ್ತೆ. ನಾವು ಮಾತಾಡೋದು ಅವ್ರಿಗೊಂದು ಮೈಕ್ ಇರುತ್ತೆ, ಅದು ಕೇಳಿಸುತ್ತೆ. ಇಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ ಸೆಕ್ಯೂರಿಟಿ ಗೇಟಲ್ಲಿ. ಇಲ್ಲಿ ಮಾತ್ರ ಕಂಪಲ್ಸರಿ ಇವನ್ ನಿಮ್ಮ ಹತ್ರ ಕಲರ್ ಜೆರಾಕ್ಸ್ ಕಲರೇ ಇರಬೇಕು. ಯಾಕಂದರೆ ನಿಮ್ಮ ಯಾವುದೇ ID ಪ್ರೂಫ್ ಇದ್ರೂ ನಿಮ್ಮ ಫೋಟೋ ಸ್ಪಷ್ಟವಾಗಿ ಕಾಣಿಸ್ಬೇಕು ಅವ್ರಿಗೆ, ಸೆಕ್ಯೂರಿಟಿ ಅವ್ರಿಗೆ. ಎಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವ್ರು ಹೇಳಿದ್ರು. ಆಮೇಲೆ ನಿಮ್ಮದು ಫೋಟೋ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ರು. ಇಲ್ಲಿ ಎಂಟ್ರಿ ಆಗಿದೆ. ಒಬ್ಬೊಬ್ಬರು ಅಲ್ಲಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತಲ್ವ, ಅದಕ್ಕೋಸ್ಕರ ಒಳಗಡೆಯಿಂದ ನಮ್ಮ ಫ್ರೆಂಡೇ ಮಾಡ್ತಾಯಿದ್ದಾರೆ. ಟೋಟಲ್ ವೀಡಿಯೋ ನಮ್ಮ ಫ್ರೆಂಡೇ ಮಾಡಿರೋದು ಇದೆಲ್ಲ. ನೋಡಿ, ನಾವೆಲ್ಲರೂ ಒಬ್ಬೊಬ್ರದ್ದು ಆಧಾರ್ ಕಾರ್ಡ್ ಶೋ ಮಾಡಿ ನಮ್ಮ ಟಿಕೆಟ್ ಕೈಲಿ ಹಿಡ್ಕೊಂಡು ಶೋ ಮಾಡ್ಕೊಂಡು ಬಂದ್ವಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಕೌಂಟ್ರ್ ನಂಬರ್ ಹೇಳಿದ್ರಲ್ಲ, ಆ ಕೌಂಟ್ರಿಗೆ ಹೋದ್ವಿ. ಅವರು ಈಗ ಇಂಡಿಗೋ ಫ್ಲೈಟ್ ಅಲ್ವಾ, ನೀವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕು ನಾವು ಇಲ್ಲಿಂದ. ನೋಡಿ, ಇದು ಒಳಾಂಗಣ. ಎಂಟ್ರಿ ಆದ ತಕ್ಷಣ ನಾವು ಬೋರ್ಡಿಂಗ್ ಪಾಸ್ ತೊಗೊಂಡು ಈ ಲಿಫ್ಟ್ ಏರಬೇಕು. ಇದು ನಮ್ಮ ಗ್ಯಾಂಗ್, ಇದು ನಮ್ಮದು 8 ಜನದ ಗ್ಯಾಂಗು. ಇದೊಂದು ಫೋಟೋ ಇರಲಿ ಅಂತ ಹಾಕಿದೆ. ಇವರು ಕನ್ನಡ ಬರುತ್ತೆ ಇವ್ರಿಗೆ. ನಾನು ಫಸ್ಟ್ ಅವ್ರು ನೋಡ್ಕೊಂಡು ಹಿಂದಿಲೇ ಮಾತಾಡ್ತಾಯಿದ್ದೆ. ಸರ್ ನಮ್ಮ ಹುಡುಗರೆಲ್ಲ ಕನ್ನಡ ಮಾತಾಡೋದು ನೋಡಿ ನನ್ನ ಹತ್ರ, ಸರ್ ನನಗೆ ಕನ್ನಡ ಬರುತ್ತೆ, ನಾವು ಕನ್ನಡದವಳು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಹೀಗಾಗಿ ನಾವು ಜಸ್ಟ್ ಅವ್ರಿಗೆ ಟಿಕೆಟ್ ಕೊಟ್ವಿ.
ಅವರು 8 ಜನದ್ದು ಬೋರ್ಡಿಂಗ್ ಪಾಸ್ನ ಅವರೇ ತೆಕ್ಕೊಟ್ರು. ಹಾಗೆ ಒಂದೊಂದು ಜಸ್ಟ್ ಒಂದು ಸರಿ ಎಂಟ್ರಿ ಮಾಡಿದ್ರು. ಯಾಕೆಂದರೆ ನಮ್ಮದು ಒಂದೇ ಮೊಬೈಲ್ ನಂಬರಲ್ಲಿ ಎಲ್ಲರದ್ದು ಟಿಕೆಟ್ ಮಾಡಿರೋದ್ರಿಂದ ಎಲ್ಲ ಒಂದೇ ಸರಿ ಬಂತದು ಟಿಕೆಟ್ಸು. ಒನ್ ಬೈ ಒನ್ 8 ಕಲೆಕ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರು. ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲೊಂದು ಲಿಫ್ಟ್ ಇದೆ, ಲಿಫ್ಟ್ ಏರಿ ಹತ್ಕೊಂಡು ಮುಂದೆ ಹೋದ್ವಿ. ಮೇಲೆ ಹೋದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಚೆಕ್ಕಿನ್ನು. ಅದಂತೂ ನಮಗೆ ಒಂಥರ ಫಸ್ಟ್ ಟೈಮ್ ಅಲ್ವಾ, ನಮ್ಗೆ ಗೊತ್ತೇ ಆಗೋಲ್ಲ ಏನು ಆಗ್ತಾಯಿದೆ ಅಂತ. ಫಸ್ಟು ವಾಚ್ ಬಿಚ್ಚಿ ಅಂದರು, ಮೊಬೈಲ್, ಪರ್ಸ್, ಆಮೇಲೆ ಬೆಲ್ಟು, ಗಂಡಸರು ಹಾಕ್ಕೊಂಡಿರೋ ಬೆಲ್ಟು, ಅದೆಲ್ಲ ಮೊಬೈಲು, ಆಮೇಲೆ ಚಾರ್ಜರ್, ನಿಮ್ಮ ಹತ್ರ ಇಯರ್ಫೋನ್ ಇದ್ದರೆ, ಐಪಾಡ್ಸ್ ಇದ್ದರೆ, ಎನಿ ಕಂಪ್ಯೂಟ್ರು, ಲ್ಯಾಪ್ಟಾಪ್, ಅವೆಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ನ ಒಂದ್ರಲ್ಲಿ ಹಾಕ್ಕೊಡ್ಬೇಕು, ಒಂದು ಟ್ರೇಲಿ. ಅದನ್ನು ಹಾಕ್ಕೊಟ್ಟು ನೋಡಿ. ನಾನು ಇವಾಗ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ನಾನು ಮೈಕ್ ಹಾಕೊಂಡು ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಇರುತ್ತೆ ಅಂದ್ಬಿಟ್ಟು ನಾನು ಮೈಕ್ ಹಾಕ್ಕೊಳ್ಳಿಲ್ಲ. ಈಗ ಅದಕ್ಕೋಸ್ಕರ ಓವರ್ ವಾಯ್ಸ್ ಕೊಡ್ತಾ ಇರೋದು. ಇಲ್ಲಿದು ಈಗ ಅಷ್ಟು 8 ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲೊಂದು ಲಿಫ್ಟ್ ಹತ್ಕೊಂಡು ಮೇಲೆ ಹೋಗ್ತೀವಿ. ಅಲ್ಲಿ ಪ್ರತಿಯೊಂದು ಒಂದೊಂದು ಜಾಗದಲ್ಲೂ ನಿಮಗೆ ಗೈಡ್ ಮಾಡೋಕ್ಕಿರ್ತಾರೆ. ಆಮೇಲೆ ಮೇಲೆ ಎಂಟ್ರಿ ಆದಮೇಲೆ ಡಿಜಿ ಆ ಥರದಲ್ಲಿ ಚೆಕ್ ಇನ್ ಅವ್ರಿಗೆ ಬೇರೆ ಕೌಂಟ್ರು, ನಾವು ಮ್ಯಾನ್ಯಲಾಗಿ ಮಾಡಿರೋರಿಗೆ ನಮಗೆ ಬೇರೆ ಕೌಂಟ್ರು. ನಾನು ಎಣಿಸ್ಕೊಂಡೆ 8 ಇದೆಯಾ ಅಂತ. 8 ಇದೆ. ಸೊ ಅಲ್ಲಿಂದ ಹೊರಟ್ವಿ. ಅವ್ರಿಗೊಂದು ಥ್ಯಾಂಕ್ಸ್ ಬೇರೆ ಹೇಳಿದ್ವಿ ಮ್ಯಾಮ್ಗೆ. ಓಕೆ, ಥ್ಯಾಂಕ್ ಯು, ಇನ್ನೂ ಒಂದು ಸರಿ ಹೇಳೋಣ. ಆಮೇಲೆ ಅಲ್ಲಿಂದ ಹೊರಟು ಮೇಲೆ ಹತ್ತಿ ಸೆಕ್ಯೂರಿಟಿ ಚೆಕ್ಕಿನ್. ಈಗ ಇದು ನಿಜವಾದ್ದು. ನಮಗೆ ಫ್ಲೈಟಲ್ಲಂದರೆ ಸುಮ್ಮನೆ ಹಿಂಗೆ ಚೆಕ್ ಮಾಡ್ತಾರೆ ಬಿಡ್ತಾರೆ ಹಂಗೆ ಅಂದ್ಕೊಂಡಿದ್ವಿ. ಇಲ್ಲ, ಪ್ರತಿಯೊಂದು ನಿಮ್ಮ ಮೊಬೈಲು, ವಾಚು, ಪರ್ಸು, ವ್ಯಾಲೆಟ್ ಪ್ರತಿಯೊಂದು ತೆಗೆದು ಒಂದು ಟ್ರೇಗೆ ಹಾಕಿ ಅದು ಸ್ಕ್ಯಾನ್ ಆಗಿ ಹೊರಗಡೆ ಬರುತ್ತೆ. ಆಮೇಲೆ ಅದು ಸ್ಕ್ಯಾನ್ ಆಗಿ ಹೊರಗಡೆ ಬರೋ ಜಾಗದಲ್ಲಿ ನಮ್ಮನ್ನು ಒಂದು ಕಡೆಯಿಂದ ಒಂದು ರೌಂಡ್ 360 ಡಿಗ್ರಿ ಲೆವೆಲ್ಗೆ ತಿರುಗಿಸಿ ಚೆಕ್ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ನಮ್ಮನ್ನು ಬಿಟ್ಟರು ಇನ್ನೊಬ್ರು ಯಾರನ್ನೋ ಒಬ್ಬರನ್ನ ಅವ್ರು ಚಪ್ಪಲಿ ಸಹಿತ ಬಿಚ್ಚಿದ್ರು. ಅದೇನೋ ಅವ್ರಿಗೇನು ಡೌಟ್ ಬಂತು ಅಂತ ಏನೋ ಗೊತ್ತಿಲ್ಲ, ಅವ್ರು ಚಪ್ಪಲಿ ಬಿಚ್ಚಿದ್ರು. ನಾವೇನೊಂದು ವೀಡಿಯೋ ಮಾಡಲಿಲ್ಲ. ನೀವು ಅಲ್ಲಿಂದ ಇಲ್ಲಿ ಹೋಗೋಕ್ಕೆ ಇದು ಎಸ್ಕಲೇಟ್ರ್ ಹತ್ಕೊಂಡು ಮೇಲೆ ಹೋಗ್ಬೋದು. ಪ್ರತಿಯೊಂದು ಜಾಗದಲ್ಲೂ ಗೈಡ್ ಮಾಡ್ತಾರೆ. ಏನು ಹೊಸಬ್ರು ಆ ಥರ ಕನ್ಫ್ಯೂಸ್ ಆಗುತ್ತೆ ಯಾರಂಗೆ ಕೇಳೋದು ಅಂತ ಏನಿಲ್ಲ. ಆಮೇಲೆ ಕೆಲಸ ಮಾಡೋರಿಂದ ಹಿಡಿದು ಸ್ಟಾಫ್ ಆಲ್ಮೋಸ್ಟ್ ಕನ್ನಡ. ನೀವು ಕನ್ನಡ ಮಾತಾಡಿದ್ರೆ ಮಾತ್ರ ಅವ್ರು ಕನ್ನಡ ಮಾತಾಡ್ತಾರೆ. ಸುಮ್ಮನೆ ನೀವು ನಿಂತರೆ ಕ್ಯೂ ಜಿ ಅಂತಾರೆ, ವಾಟ್ಸರ್ ಅಂತಾರೆ. ಇಲ್ಲ ಅಂದರೆ ನೀವು ಕನ್ನಡದಲ್ಲಿ ಶುರು ಮಾಡಿದ್ರೆ 100% ಕನ್ನಡ ಮಾತಾಡ್ತಾರೆ. ಯಾಕಂದರೆ ನಾನು ಸ್ಟಾಫ್ ಆಲ್ಮೋಸ್ಟ್ ನೋಡಿದ್ನಲ್ಲ, ಒಂದು 75% ಕನ್ನಡದವರೇ ಇರೋದು. ಎಲ್ಲರೂ ಒಳಗಡೆ ಕೆಲಸ ಮಾಡೋರು ಅಂದರೆ ಒಳ್ಳೊಳ್ಳೆ ಪೋಸ್ಟಲ್ಲೂ ಇದ್ದಾರೆ, ಒಳ್ಳೆ ಕೆಲಸದಲ್ಲೂ. ಇದು ನಮ್ಮ ಮೇಲೆ ಎಂಟ್ರಿ ಆದಮೇಲೆ ಈಗ ನೋಡಿ ಸೆಕ್ಯೂರಿಟಿ ಚೆಕ್ಕಿನ್ನು. ಹಬ್ಬ, ಇದು ವಿಚಿತ್ರವಾಗಿ ಹಂಗೆ ನೋಡ್ತಾಯಿರಿ ನೀವು. ಇವರೆಲ್ಲರೂ ಡಿಜಿ ಆ ಥರದಲ್ಲಿದೆ. ಫಸ್ಟು ಕೌಂಟ್ರು, ಸೆಕೆಂಡ್ ಕೌಂಟ್ರು, 3ನೇ ಕೌಂಟ್ರು, ಇವೆಲ್ಲ ಡಿಜಿ ಆ ಥರದಲ್ಲಿ. ನಮ್ಮದು ಇಲ್ಲಿದೆ, ಲಾಸ್ಟ್ಗೆ ಹಾಕಿದ್ದಾರೆ. ಮ್ಯಾನ್ಯಲಾಗಿ ನಾವು ಡಿಜಿ ಆ ಥರದಲ್ಲಿ ಏನು ಚೆಕ್-ಇನ್ ಮಾಡಿರಲಿಲ್ವಲ್ಲ, ನಮಗೆ ನಾರ್ಮಲಾಗಿ ಬಿಟ್ಟರು ಲಾಸ್ಟಲ್ಲಿ. ಅಲ್ಲಿ ಚೆಕ್ ಮಾಡಿದ್ರು ನಮ್ಮನ್ನೆಲ್ಲ ಫುಲ್ ಎಲ್ಲರೂ. ಆಮೇಲೆ ಇಲ್ಲಿ ಏನಂದರೆ ಲೇಡೀಸ್ಗೆ ಸಪ್ರೇಟ್ ಕೌಂಟ್ರು, ಜೆಂಟ್ಸ್ಗೆ ಸಪ್ರೇಟ್ ಕೌಂಟ್ರು. ಸೆಕ್ಯೂರಿಟಿ ಚೆಕ್-ಇನ್ನು ಅವ್ರಿಗೆ ಲೇಡೀಸ್ ಚೆಕ್ ಮಾಡ್ತಾರೆ, ನಮಗೆ ಜೆಂಟ್ಸ್ ಚೆಕ್ ಮಾಡ್ತಾರೆ. ಎಲ್ಲ ಆಲ್ಮೋಸ್ಟು BSF ಅನ್ಕೊತೀನಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ದಲ್ಲಿ ಇರ್ತಾರಲ್ಲ ಆ ಥರ ಮಿಲ್ಟ್ರಿ ಅವರೇ ಇರೋದು. ಅಂದರೆ ಭದ್ರತೆ ಒಂದು ದೇಶಕ್ಕೆ ಎಷ್ಟು ಮುಖ್ಯ ಅನ್ನೋದು ನನಗೆ ಈಗ ಗೊತ್ತಾಯಿತು. ನಮ್ಮ ಬೋರ್ಡಿಂಗ್ ಪಾಸ್ ಇನ್ನೂ ಅಲ್ಲೇ ಇಟ್ಕೊಂಡಿದ್ವಿ. ಆ ಬೋರ್ಡಿಂಗ್ ಪಾಸ್ನ ಅಲ್ಲೊಬ್ರು ಇರ್ತಾರೆ. ಆ ಬೋರ್ಡಿಂಗ್ ಪಾಸ್ ಅವ್ರ ಕೈ ಕೊಟ್ಟ ಮೇಲೆ ಅವರು ಒಬ್ಬೊಬ್ಬರನ್ನೇ ಬಿಡ್ತಾರೆ. ಅಲ್ಲಿ ಗೇಟ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತದು. ಆ ಗೇಟ್ ಬಿಟ್ಟ ಮೇಲೆ ನೋಡಿ, ಈಗ ಒಬ್ಬೊಬ್ರಿಗೆ ಬಿಟ್ಟರು. ಒಳಗಡೆ ಬಂದ್ವಿ. ಈ ಥರ ವ್ಯಾಲೆಟ್ಟು ಎಲ್ಲ ಪರ್ಸು ಎಲ್ಲ ತೆಗೆದು ಹಾಕಿದ್ವಿ ನಾವು. ಇವರೆಲ್ಲ ಫಸ್ಟ್ ನಮಗಿಂತ ಮುಂಚೆ ಇರೋರು, ನಾವು ಎಂಟ್ರಿ ಆಗ್ತೀವಿ ಈಗ. ಇವೆಲ್ಲ ಹೋಗ್ತೀವಿ. ನಮಗೆ ಹಂಗಿದೆ ಒಂದೊಂದೇ ಶುರುವಾಯಿತು. ನಾನು ಬಂದೆ ಆ ಕಡೆಯಿಂದ. ಇಲ್ಲಿ ಈ ಥರ ಇವರು ಅಲ್ಲಿ ಅದರಲ್ಲಿ QR ಕೋಡ್ ಇರುತ್ತೆ. ಆ QR ಕೋಡ್ನ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದು ಗೇಟ್ ಓಪನ್ ಆಗುತ್ತೆ. 8 ಜನಕ್ಕೆ 8 ಸರಿ ಓಪನ್ ಆಗಿ ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ಗೊತ್ತಿರೋಲ್ಲ ಅವ್ರಿಗಂತೂ ನಿಜವಾಗ್ಲೂ ಯೂಸ್ ಆಗುತ್ತೆ. ನಮಗೆ 0 ನಾಲೆಜಿಂದ ಹೋಗಿದ್ವಿ. ಬಟ್ ಹಾಗೆ ನಾನು ಅವ್ರದ್ದು ವೀಡಿಯೋ ನೋಡಿದ್ದೆ. ಇದು ನನಗೆ ಸ್ವಂತ ಅನುಭವಕ್ಕೆ. ಎಲ್ಲ ಎಂಟ್ರಿ ಆದಮೇಲೆ ಇಲ್ಲಿ ಒಳಗಡೆ ಡೈರೆಕ್ಟಾಗಿ ಫ್ಲೈಟ್ ಹತ್ರ ಹೋಗೋ ಜಾಗ ಇದು. ಇಲ್ಲಿ 1 2 3 4 ಈ ಥರ 24 ಇದೆ. 24 ಗೇಟ್ಗಳಿದೆ. ನಮ್ಮದು ಇದರಲ್ಲಿ ಗೇಟ್ ನಂಬರ್ 21. ಗೇಟ್ ನಂಬರ್ 18ವರೆಗೂ ಮೇಲೆ ಇದೆ.
19, 20, 21, 24 ಕೆಳಗಡೆ ಇದೆ. ನಾವು ಮತ್ತೆ ಮುಂದೆ ಎಸ್ಕಲೇಟರ್ ಹಿಡಿದು ಡೌನ್ಗೆ ಹೋಗಬೇಕು. ಡೌನ್ ಕೆಳಗಡೆ ಒಂದು ಫ್ಲೋರ್ ಕೆಳಗಡೆ ಹೋದರೆ ಅಲ್ಲಿ 19, 20, 24ವರೆಗೂ ನಮ್ಮ ಕೌಂಟ್ರು, ಅಂದರೆ ಗೇಟು. ಅಲ್ಲಿ ಹೋಗಿ ನಮ್ಮ ಟಿಕೆಟ್ಸು ಎಲ್ಲ ಕೊಟ್ಟರೆ ಅಲ್ಲಿ ಬಸ್ ಬಂದು ನಿಂತಿರುತ್ತೆ. ಆ ಬಸ್ಸೆಲ್ಲ ಹತ್ಕೊಂಡು ಅಲ್ಲಿಂದ ನಾವು ಫ್ಲೈಟ್ಗೆ ಹೋಗೋದು. ಫ್ಲೈಟ್ ಏನು ಜಾಸ್ತಿ ದೂರ ಇರೋಲ್ಲ. ನಾವು ಸೇಲಮಲ್ಲೆಲ್ಲ ಇಳಿದಾಗ ನಮಗೆ ನಾನು ನೋಡ್ದಂಗೆ ಏನು ಅಲ್ಲೇನು ಬಸ್ ಇರಲಿಲ್ಲ. ಬಟ್ ಇಲ್ಲಿ ಮಾತ್ರ ಹೋಗುವಾಗ ನಾವು ನೋಡೋದಲ್ಲ ಬಸ್ಸು, ಇಂಡಿಗೋ ಫ್ಲೈಟ್ಗಳೇ ಜಾಸ್ತಿ ನಾವು ನಿನ್ನೆ ನೋಡಿದ್ದು. ಬೇರೆ ನೋಡಿದ್ದೀವಿ, ಬಟ್ ಇಂಡಿಗೋ ಆದಷ್ಟು ನೋಡಲಿಲ್ಲ. ಆ ಒಳಗಡೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಟೇಕಪ್ ಆಗಬೇಕಾದ್ರೂ ಅಕ್ಕಪಕ್ಕದಲ್ಲೆಲ್ಲ ಇದ್ದಿದ್ದು, ನಮಗೆ ಕಾಣಿಸಿದ ಮಾತ್ರ ಇಂಡಿಗೋನೇ ಜಾಸ್ತಿ. ಇದು ಗೇಟ್ ಓಪನ್ ಥರ ಇದು. ಅಲ್ಲೊಬ್ರು ಕೌಂಟ್ರ್ ಇರುತ್ತೆ, ಅಲ್ಲಿರ್ತಾರೆ ಅವ್ರು. ನಮ್ಮ ಟಿಕೆಟ್ ಕೊಟ್ಟಾಗ ಹೇಳ್ತಾರೆ, ಅನೌನ್ಸ್ಮೆಂಟ್ ಆಗುತ್ತೆ, ಅಲ್ಲಿ ಮೈಕ್ ಇರುತ್ತೆ. ನಾವು ಕೆಳಗಡೆ ಹೋಗ್ತಾ ಇರೋದು. ಇದು ಕೆಳಗಡೆ ಹೋದ್ಮೇಲೆ ಅಲ್ಲಿ ನಮ್ಮ ಕೌಂಟ್ರಿಗೆ ಕೇಳ್ಬೇಕು ಎಷ್ಟು ಗಂಟೆಗೆ ಅಂತ. ನಮ್ಮದು 9:55 ಇದೆ ಆ್ಯಕ್ಚುಲಿ ಫ್ಲೈಟು. ಅಲ್ಲಿ ಅವ್ರು ಹೇಳಿದ್ರು 9 o'clock ಬೋರ್ಡಿಂಗ್, ಅಂದರೆ ಒಳಗಡೆ ಬಿಡ್ತಾರೆ 9 ಗಂಟೆಗೆ. 8:57 ಒಳಗಡೆ ಬಿಟ್ಟರು ನಮ್ಮನ್ನು. 9:10, 9:15, 9:10 ಅದನ್ನು ಫ್ಲೈಟ್ದು ಗೇಟ್ ಡೋರ್ ಬರುತ್ತಲ್ಲ, ಅದನ್ನು ಕ್ಲೋಸ್ ಮಾಡಿದ್ರು ಆಲ್ರೆಡಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಇಲ್ಲಿಂದ ಕೆಳಗಡೆ ಹೋಗಿ, ಬಟ್ ಏನಂದರೆ ಸುಮ್ಮನೆ ಹಂಗೆ ನಾವು ಅಲ್ಲಿ ಒಳಗಡೆ ಹೋಗ್ತಾ ನೋಡೋದಲ್ಲ, ಎಲ್ಲ ಕಾಸ್ಟ್